question now. A 1.2 tall girl spots a balloon moving with the wind in a horizontal line at a height of 88.2 meters from the ground. The angle of elevation of the balloon from the eyes of the girl at any instant is 60 degree. After some times, the angle of elevation reduces to 30 degree. Find the distance traveled by the balloon during the interval ಅಂತ ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಲ್ಸೋ. ತುಂಬಾ ಸಿಂಪಲ್ ಆಗಿ ನಾವು ಈ ಕ್ವೆಶನ್ನ ಸಾಲ್ವ್ ಮಾಡ್ತೀವಿ. ಸೊ ನೋಡಿ, ಒಂದು ಟಾಲ್ ಗರ್ಲ್, ಒಂದು ಚಿಕ್ಕ ಹುಡುಗಿ ಇದ್ದಾಳೆ. ಸೊ ಇದು ಒಂದು ನಮಗೆ ಇಲ್ಲಿ 2 ಬೇಸ್ ಲೈನ್ಸ್ ಬೇಕಾಗುತ್ತೆ. ಸೊ ಇದೊಂದು ಬೇಸ್ ಲೈನ್ ಅಂತ ತಗೊಳ್ಳೋಣ. ಇಲ್ಲಿ ಆ ಹುಡುಗಿ ಇದ್ದಾಳೆ, ಓಕೆನಾ? ಇಲ್ಲಿ ಆ ಮಗು ಇದೆ. ಸೊ ಮಗು ಎಷ್ಟು ಮೀಟರ್ ಇದೆ ಅಂತ ಹೇಳಿದ್ರೆ 1.2 ಮೀಟರ್ ಲಾಂಗ್ ಇದ್ದಾಳೆ. ಸೊ ಇಲ್ಲಿ ನಿಂತ್ಕೊಂಡು ಅವಳು ಏನು ಮಾಡ್ತಾ ಇದ್ದಾಳೆ? ಗಾಳಿಪಟನ ಹಾರಿಸ್ತಾ ಇದ್ದಾಳೆ, ಸರಿನಾ? ಇಲ್ಲಿ ನಿಂತ್ಕೊಂಡು ಅವಳು ಗಾಳಿಪಟನ ಹಾರಿಸ್ಬೇಕಾದ್ರೆ ಗಾಳಿಪಟ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ? ಎಲ್ಲೋ ಸಮ್ವೇರ್ ಎಲ್ಸ್. ಏನಾಗಿದೆ? ಇಲ್ಲಿ ಹೋಗಿ ನಿಂತಿದೆ. ಇಲ್ಲೊಂದು ಕಡೆ ಒಂದು ಕಡೆ ಹಾರಿಸಿದ್ದಾಳೆ. ಸೊ ಅವಳಿಂದ ಹಿಡಿದು ಆ ಪಾಯಿಂಟಿಗೆ ಫಸ್ಟ್ ಎಷ್ಟು ಆ್ಯಂಗಲ್ ಆಫ್ ಎಲಿವೇಶನ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಹಾರಿಸಿದ್ಲು. ಮೊದಲು ಎಲ್ಲಿ ಬಂದಿತ್ತು? ಅದು ಸ್ವಲ್ಪ ಸಮ್ವೇರ್ ಇಲ್ಲೆಲ್ಲ ಇತ್ತು ಆ ಪಾಯಿಂಟ್. ಸೊ ಇಷ್ಟು ದೂರದಲ್ಲಿ. ಆವಾಗ ಆ ಮಗುವಿಂದ ಆ್ಯಂಗಲ್ ಆಫ್ ಎಲಿವೇಶನ್ನು 60 ಡಿಗ್ರಿ ಇತ್ತು, ಆಯ್ತಾ? 60 ಡಿಗ್ರಿ ಇತ್ತು. ಮತ್ತೆ ಅವಳು ಮೂವ್ಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ಅದು ಗಾಳಿಪಟ ಹಾರುತ್ತೆ ಅಲ್ವಾ? ಎಸ್, ಅಫ್ಕೋರ್ಸ್ ಹಾರುತ್ತೆ. ಹಾರಿದಾಗ ಅವಳಿಗೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಾಯ್ತಂತೆ ಅಂತ ಹೇಳಿದ್ರೆ 30 ಡಿಗ್ರಿ ಆಯ್ತಂತೆ. ಈ ಥರನೇ ಅರ್ಥ ಮಾಡ್ಕೋಬೇಕು ನಾವು ಕ್ವೆಶನ್ಸ್ನ. ಸೊ ಹಂಗಾದರೆ ಆ ಗಾಳಿಪಟದ ಹೈಟ್ ಎಷ್ಟಿತ್ತು ಅಂತ ಹೇಳಿದ್ರೆ 88.2 ಮೀಟರ್ಸ್ ಇತ್ತಂತೆ. ಸೊ ಹಾಗಾದರೆ ಅವಳು ಎಷ್ಟು ಮೂಮೆಂಟ್ ಆಯಿತು, ಎಷ್ಟು ಟ್ರಾವೆಲ್ ಮಾಡಿತ್ತು ಅಂತ ಹೇಳಿ ನಾವು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಟ್ರಾವೆಲ್ ಮಾಡಿತ್ತು ಅಂತ ಹೇಳಿ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಈ ಪಾಯಿಂಟ್ನ ತಗೊಳ್ಳೋಣ. ಅವಳು ಇಲ್ಲಿದ್ಲು, ಈ ಪಾಯಿಂಟ್ನ ಎ ಅಂತ ಹೇಳಿ ತಗೊಳ್ಳೋಣ. ದಿಸ್ ಇಸ್ ದ ಪಾಯಿಂಟ್ ಬಿ ಆ್ಯಂಡ್ ದಿಸ್ ಇಸ್ ದ ಪಾಯಿಂಟ್ ಸಿ. ಸೊ ಅವಳು ನಿಂತಿದ್ದು ಇಲ್ಲಿ, ಓಕೆನಾ? ದಿಸ್ ಇಸ್ ದ ಪಾಯಿಂಟ್ ಕ್ಯೂ. ಅವಳು ಈ ಪಾಯಿಂಟಿಗೆ ಹೋದ್ಲು. ದಿಸ್ ಇಸ್ ದ ಪಾಯಿಂಟ್ ಕ್ಯೂ. ಗಾಳಿಪಟ ಬಂದು ಇಲ್ಲಿ ನಿಂತ್ಕೊಂತು ಸ್ವಲ್ಪ. ಆಗ ಇದನ್ನು ಆರ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ನಮಗೆ ಇಲ್ಲಿಂದ ಇಲ್ಲಿವರೆಗಿರುವಂಥ ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ. ದಿಸ್ ಇಸ್ ಎಕ್ಸ್. ಸೊ ಸಿಮಿಲರ್ಲಿ ಇಲ್ಲಿಂದ ಇಲ್ಲಿವರೆಗಿರುವಂಥ ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ ನನಗೆ. ಇದನ್ನು ವೈ ಅಂತ ಹೇಳಿ ತಗೋತೀನಿ, ಸರಿನಾ? ಸೊ ಇವಾಗ ನನಗೆ ಇದು ಇಷ್ಟು ಗೊತ್ತು. ಎ ಬಿ ಸಿ ಪಾಯಿಂಟು, ಡಿ ಮತ್ತು ಇ. ಬಲೂನ್ ಎಷ್ಟು ಹೈಟ್ ಇದೆ ಅಂತ ಹೇಳಿ ತಗೊಳ್ಳೋಣ. ಸೊ ಬಿ ಇಂಟು ಇ ಅಂದರೆ, ಅಥವಾ ಬಿ ಇ ವಿಲ್ ಬಿ ಈಕ್ವಲ್ ಟು ಸಿ ಡಿ. ಡಿ ವಿಲ್ ಬಿ ಈಕ್ವಲ್ ಟು, ಪೂರ್ತಿ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಲೆಂತ್ ಇದೆ ಅಂದರೆ 88.2 ಇದೆಯಂತೆ. 88.2 ಮೀಟರ್ಸ್ ಇದೆ ಅಂತೆ. 88.2 ಮೀಟರ್ಸ್ ಮೈನಸ್ ಈ ಹುಡುಗಿ ಎಷ್ಟು ಎತ್ತರ ಇದ್ದಾಳೆ ಅದನ್ನು ಇದರಲ್ಲಿ ಕಳಿಬೇಕು. ಸೊ ಅವಾಗ 88.2 ಮೀಟರ್ಸಲ್ಲಿ ನಾವು 1.2 ಮೀಟರ್ಸ್ನ ಕಳೆದ್ರೆ ಎಷ್ಟು ಬರುತ್ತೆ ಅಂದರೆ 87 ಮೀಟರ್ಸ್ ಬರುತ್ತೆ. ಸಿಮಿಲರ್ಲಿ ನಮಗೆ ಕ್ಯೂ ಆರ್ನ ಲೆಂತು ಬಿ ಸಿಯ ಲೆಂತ್ಗೆ ಈಕ್ವಲ್ ಆಗುತ್ತೆ. ಇದೇನು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್. ಓಕೆನಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್. ಸಿಮಿಲರ್ಲಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್. ಸೊ ದಿಸ್ ಇಸ್ ಈಕ್ವಲ್ ಟು ವೈ ಮೀಟರ್ ಆಗುತ್ತೆ. ಸೊ ಇವಾಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಿಂಪಲ್ ರೂಲ್ಸ್ ಅಪ್ಲೈ ಮಾಡಬೇಕು ಆಬ್ವಿಯಸ್ಲಿ. ಸೊ ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಇ. ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಇ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಎ ಬಿ ಇ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ನನಗೆ tan 60 ಡಿಗ್ರಿ ಈಸ್ ಈಕ್ವಲ್ ಟು ಬಿ ಇ ಬೈ ಎ ಬಿ ಬರುತ್ತೆ. ಸೊ tan 60 ಅಂತ ಅಂದರೆ √3. ಬಿ ಇ ಇಸ್ ನಥಿಂಗ್ ಬಟ್ 87 ಮೀಟರ್ಸ್. ಸೊ ಡಿವೈಡೆಡ್ ಬೈ ಎ ಬಿ ಅಂತ ಅಂದರೆ ಎಕ್ಸ್. ಇಲ್ಲೇ ನಾವು ಮಾಡಿದ್ವಿ ಅಲ್ವಾ, ಎಕ್ಸ್ ಮೀಟರ್. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ರೆ 83/√3 ಮೀಟರ್ಸ್ ಆಗುತ್ತೆ. ಸೊ ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಎ ಸಿ ಡಿ, ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಸಿ ಡಿ. ಸೊ ಕನ್ಸಿಡರ್ ದ ಟ್ರಯಾಂಗಲ್ ಎ ಸಿ ಡಿ ಟ್ರಯಾಂಗಲ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನಮಗೆ tan 30 ಡಿಗ್ರಿ ಬರುತ್ತೆ.
ಸೊ tan 30 degree will be equal to CD by AB. CD by AB ಆಗುತ್ತೆ. ಸೊ ಸಿ ಡಿ ಇಸ್ ನಥಿಂಗ್ ಬಟ್ ಏನು 87. ಸೊ ಸಿ ಡಿ ಅಂತ ಅಂದರೆ ಸೊ ಎಕ್ಸ್ ಸೆಂಟಿಮೀಟರ್ ಅಂತ ಹೇಳಿದ್ರೆ ನನಗೆ ಈ ಲೆಂತ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಲೆಂತ್ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಸೊ ವೈ ಲೆಂತ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಸಿ ಡಿ ಲೆಂತ್ನ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವು ಇವಾಗ ತಾನೇ ಕಂಡುಹಿಡಿದ್ವಿ. ಬಿ ಇ ಇಸ್ ಈಕ್ವಲ್ ಟು ಸಿ ಡಿ, ಅದು 88.2 ಮೈನಸ್ ಹುಡುಗಿ ಎಷ್ಟು ಹೈಟ್ ಇದ್ದಾಳೆ ಅದನ್ನು ನಾವು ಮೈನಸ್ ಮಾಡಬೇಕು. ಸೊ ಅವಾಗ 87 ಸೆಂಟಿಮೀಟರ್ಸ್ ಆಗುತ್ತೆ. 87 ಡಿವೈಡೆಡ್ ಬೈ ಎ ಬಿ. ಎ ಬಿ ಅಂದರೆ ಏನು? ಎ ಬಿಯಿಂದ ಬಿವರೆಗೂ ಇರುವಂಥ ಲೆಂತ್ ಅಂತ ಹೇಳಿದ್ರೆ ಎ ಇಂದ ಬಿವರೆಗೂ ಇರುವಂಥ ಲೆಂತ್, ಸಾರಿ ಇದು ಎ ಸಿ ಲೆಂತ್ ಅಂತ ಅಂದರೆ ಎ ಇಂದ ಬಿವರೆಗೂ ಇರುವಂಥ ಲೆಂತು ಪ್ಲಸ್ ಬಿ ಇಂದ ಸಿ ವರ್ಗೂ ಇರುವಂಥ ಲೆಂತು. ಎ ಇಂದ ಬಿವರೆಗೂ ಇರುವಂಥ ಲೆಂತ್ ಎಷ್ಟು? ಎಕ್ಸ್. ಬಿ ಇಂದ ಸಿ ವರ್ಗೆ ಪ್ಲಸ್ ವೈ. ಸೊ tan 30 ಡಿಗ್ರಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ √3 ಆಗುತ್ತೆ. 1/√3 ಇಸ್ ಈಕ್ವಲ್ ಟು 87 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಆಯಿತು. ಸೊ ಇವೆರಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 87 ಇಂಟು √3 ಆಗುತ್ತೆ. ಸೊ ಎಕ್ಸ್ ಅಂದರೆ ಆಲ್ರೆಡಿ ನಮಗೆ 87/√3 ಇತ್ತು. 87/√3 ಈಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 87 ಇಂಟು √3 ಆಯಿತು. ಸೊ ವೈ ಈಸ್ ಈಕ್ವಲ್ ಟು 87√3 minus 87/√3 which is equal to 87 into √3 whole square minus 87 divided by √3 ಆಗುತ್ತೆ. ಅಂದರೆ ನಾನು √3ನ LCM ತಗೊಂಡೆ, ಸ್ಕ್ವೇರ್ ರೂಟು ಎರಡು ಕ್ಯಾನ್ಸಲ್ ಆಯಿತು. ಸೊ y will be equal to 3 into 87 minus 87 divided by √3. 387ಅಲ್ಲಿ 187 ಹೋದರೆ 2 into 87 ಡಿವೈಡೆಡ್ ಬೈ √3 ಆಗುತ್ತೆ. ಸೊ ಇದು ವೈ ವ್ಯಾಲ್ಯೂ. ಸೊ ಈ ವೈ ವ್ಯಾಲ್ಯೂನ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಂತ ಹೇಳಿದ್ರೆ 2 into 87 ಡಿವೈಡೆಡ್ ಬೈ √3ನ ನಾನು ರ್ಯಾಷನಲೈಸ್ ಮಾಡ್ತೀನಿ. ಅಂದರೆ ಡಿನಾಮಿನೇಟರ್ √3ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡ್ತೀನಿ. ಆವಾಗ ನನಗೆ 2 into 87 √3 ಡಿವೈಡೆಡ್ ಬೈ √3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟು ಎರಡು ಕ್ಯಾನ್ಸಲ್ಲು. ಸೊ 2 into 87 ಇಂಟು √3 ಡಿವೈಡೆಡ್ ಬೈ 3 ಅಂತಂದರೆ 3 1s 3 2s 6 3 9s 27 27 2s ಅಂತ ಹೇಳಿದ್ರೆ 58√3 ಮೀಟರ್ಸ್. ಹಾಗಾದರೆ ವೈನ ಲೆಂತ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 58 ಮೀಟರ್ಸ್. 58√3 ಮೀಟರ್ಸ್. ಹಾಗಾದರೆ ಇದೇನಿದು ವೈ ಲೆಂತ್ ಅಂತ ಹೇಳಿದ್ರೆ ಆ ಹುಡುಗಿ ಏನು ಗಾಳಿಪಟನ ಹಾರಿಸ್ತಿರ್ತಾಳೆ ಅಥವಾ ಬಲೂನ್ನ ಏನು ಪ್ಲೇಸ್ ಮಾಡಿರ್ತಾಳಲ್ವ, ಆ ಬಲೂನ್ ಪ್ಲೇಸ್ ಮಾಡಿದಾಗ ಎ ಪಾಯಿಂಟಲ್ಲಿ ನಿಂತಿರ್ತಾಳೆ ಅವಳು. ಎ ಪಾಯಿಂಟಿಂದ ಹಿಡಿದು ಅವಳು ಸ್ವಲ್ಪ ದೂರ ಮುಂದೆ ಹೋದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವಳದ್ದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಚೇಂಜಸ್ ಆಗುತ್ತೆ. ಇಲ್ಲಿ 60 ಡಿಗ್ರಿಯಿಂದ 30 ಡಿಗ್ರಿಗೆ ಬರುತ್ತೆ. 30 ಡಿಗ್ರಿಗೆ ಬಂತು ಅಂದಾಗ ಬಲೂನ್ ಇಲ್ಲಿ ಹೋಗ್ತಾ ಇತ್ತು, ಅಲ್ಲಿ ಹೋದಾಗ ಅದು ಸ್ವಲ್ಪ ದೂರ ಮುಂದೆ ಹೋಗುತ್ತಲ್ವಾ. ಅಂದರೆ ಆ ಬಲೂನ್ ಎಷ್ಟು ದೂರ ಹೋಯಿತು ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಡ್ಯೂರಿಂಗ್ ದ ಇಂಟರ್ವಲ್ ಅಂತ ಅಂದರೆ ಬಿ ಇಂದ ಸಿ ವರ್ಗಿರುವಂಥ ಇಂಟರ್ವಲ್. ಅಂದರೆ ಅರ್ಥ ವೈ ಈಸ್ ಈಕ್ವಲ್ ಟು 58√3 ಆಗುತ್ತೆ.